ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಲ್ಮೆಟ್ ಕಡ್ಡಾಯ ಮಾಡ್ತಾಯಿದ್ವಿ. ಇಷ್ಟು ದಿನ ಹಳ್ಳಿಗಳಲ್ಲಿ ಸ್ವಲ್ಪ ರಿಲ್ಯಾಕ್ಸೇಷನ್ ಇತ್ತು, ಅದನ್ನು ಕಡ್ಡಾಯ ಮಾಡ್ತಾಯಿದ್ವಿ. ದಯವಿಟ್ಟು ಎಲ್ಲ ಹೆಲ್ಮೆಟ್ ಧರಿಸಿ ಪ್ರಾಣ ಉಳಿಸ್ಕೊಳ್ಳಿ. ಯಾಕಂದರೆ ತಾವು ನೋಡ್ತಾಯಿದ್ವಿ, ಎಷ್ಟೋ ಜನ ಮೊನ್ನೆ ನಮ್ಮ ಬಾಗೇಪಲ್ಲಿಯಲ್ಲೇ ಜಸ್ಟ್ ಟೂ ವೀಲರಲ್ಲಿ ಹೋಗ್ತಾ ಇದ್ದಾರೆ, ಹಿಂದ್ಗಡೆ ಅಮ್ಮ ಕೂತಿದ್ದಾರೆ, ಒಂದು ಚಿಕ್ಕದಿಂದ ಬಿದ್ದಿದ್ದ ಅಲ್ಲೇ ಸ್ಪಾಟ್. ಅಂದರೆ ಹೆಲ್ಮೆಟ್ ಧರಿಸಿದ್ರೆ ಆ ಪ್ರಾಣ ಉಳಿತಾ ಇತ್ತು. ಹಿಂಗೆ ಅನೇಕ ಪ್ರಾಣಗಳು ಕಳ್ಕೊಳ್ತಾ ಇದ್ದಾರೆ ನಮ್ಮ ಯುವಕರು ಇರ್ಬೋದು ಕೆಲವರು. ದಯವಿಟ್ಟು ಹೆಲ್ಮೆಟ್ ಧರಿಸಿ, ಅದು ISI ಮಾರ್ಕ್ ಹೆಲ್ಮೆಟ್ನೇ ಧರಿಸಿ. ಯಾಕಂದರೆ ಈವನ್ನು ನಾವೆಲ್ಲರೂ ಅಷ್ಟೇ, ಈ ಗಾಡಿ ಇಟ್ಕೊಂಡಿರ್ತಾರೆ, ಅದಕ್ಕೆ ಇನ್ಶೂರೆನ್ಸ್ ಇರಲ್ಲ, ದಾಖಲಾತಿಗಳೇ ಇರಲ್ಲ. ನೀವು ಇನ್ಶೂರೆನ್ಸ್ ಇದ್ದರೆ ನೀವು ಹೆಚ್ಚು ಕಮ್ಮಿ ಆದರೂ ಪಾಪ ನಿಮ್ಮ ಕುಟುಂಬಕ್ಕೆ ಆಸರೆ ಆಗುತ್ತೆ. ಅದರಿಂದ ಎಲ್ಲರೂ ಹೆಲ್ಮೆಟ್ಟು ಧರಿಸ್ಬೇಕು. ದಾಖಲಾತಿ ಸಂಬಂಧ ಎಲ್ಲ ದಾಖಲಾತಿ ಇಟ್ಕೊಂಡಾಗ ನಿಮ್ಮ ಜೀವನ ರಕ್ಷಣೆ ಆಗುತ್ತೆ ಮತ್ತು ನಿಮ್ಮ ಕುಟುಂಬದ ರಕ್ಷಣೆ ಆಗುತ್ತೆ ಅನ್ನೋದು ನನ್ನ ಭಾವನೆ. ದಯವಿಟ್ಟು ಇದನ್ನು ಪಾಲಿಸಬೇಕು ಅಂತ ಎಂಟೈರ್ ನನ್ನ ಬಾಗೇಪಲ್ಲಿ ಕ್ಷೇತ್ರದ ಜನರಿಗೆ ನಾನು ಮನವಿ ಮಾಡ್ತೀನಿ. ಬದಲಾವಣೆ ಮಾಡಿ ಏನು ಕಳ್ಳ ಸಾಗಾಣಿಕೆ ಮಾಡುವಂಥವರಿಗೆ, ಹತ್ಯೆ ಮಾಡುವಂಥವರಿಗೆ, ಈ ಥರದವರಿಗೆ ಸಹಕಾರ ಆಗುವ ನಿಟ್ಟಿನಲ್ಲಿ ಬದಲಾವಣೆ ಮಾಡುವಂಥ ಕಾನೂನು ನಮಗೆ ಬೇಡ. ಇದನ್ನು ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಕರ್ನಾಟಕದಾದ್ಯಂತ ನಾವು ಬರುವಂಥದ್ದು ಸೋಮವಾರ ಪ್ರತಿಭಟನೆ ಮೂಲಕ ನಾವು ಇದನ್ನು ವಿರೋಧ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ಆಗ್ರಹ ಇಷ್ಟ ಇದೆ. ಮುಂಚೆ ಏನು 2020 ಪ್ರತಿಬಂಧಕ ಕಾಯ್ದೆ ಏನಿತ್ತು ಅದು ಮುಂದುವರಿಬೇಕು ಅಂತ. ಈಗ ಬದಲಾವಣೆ ಮಾಡುವಂಥ ಏನು ಇದ್ರೆ ಕಾಯ್ದೆ ಇದೆ, ಸೆಕ್ಷನ್ 8 ಪ್ರಕಾರ ಮುಂಚೆ ಏನು ಮಾಡ್ತಾ ಇದ್ರು, ಯಾವ ವಾಹನ ಕಳ್ಳ ಸಾಗಾಣಿಕೆ ಮಾಡ್ತಾ ಇತ್ತು ಅಥವಾ ಇದನ್ನು ಸಾಗಾಟ ಮಾಡ್ತಾ ಇತ್ತು ಅದನ್ನು ಇಲಾಖೆಯವರು ಬಂಧಿಸಿದ್ರೆ ಅದನ್ನ ಶ್ಯೂರಿಟಿ ಕೊಡಬೇಕಾದ್ರೆ, ಮುಗಿಸ್ಕೊಳ್ಬೇಕಾದ್ರೆ ಅದರಷ್ಟೇ ಮೌಲ್ಯವನ್ನು ಕೊಡಬೇಕಿತ್ತು. ಆದರೆ ಈಗ ಬರುವಂಥ ಕಾನೂನು ಏನು ಯೋಚನೆ ಮಾಡ್ತಾ ಇದ್ದಾರೆ, 5 ಲಕ್ಷದ ಒಂದು ಬಾಂಡ್ ಕೊಟ್ಟರೆ ಸಾಕು ಅದು ಬಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಯಾರಿಗೆ ಸಹಕಾರ ಆಗ್ತಾ ಇದೆ? ಮತ್ತೆ ಮುಸಲ್ಮಾನರು ಅಥವಾ ಈ ಕಳ್ಳ ಸಾಗಣೆ ಮಾಡೋರಿಗೆ ಸಹಕಾರ ಆಗುವಂಥ ಕಾನೂನು ಇದೆ. ಹಾಗಾಗಿ ನಾವು ಇನ್ನೂ ಸಮೇತ ಇದನ್ನು ವಿರೋಧ ವ್ಯಕ್ತಪಡಿಸ್ತಾ ಇದ್ದೇವೆ. ಬರುವಂತಹ ಸೋಮವಾರ ಇಡೀ ರಾಜ್ಯಾದ್ಯಂತ ನಾವು ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅಂತ